ಆಗ್ತಾ ಉಂಟು. ಹೌದಾ? ಚಕ್ರವನ್ನು ಹಿಡಿದುಕೊಂಡು ಗರುಡನಿಗೆ ಆಜ್ಞಾಪಿಸುತ್ತಾ ಇದ್ದೀರಾ ಎತ್ತಲೋ ಹೋಗುವುದಕ್ಕಾಗಿ. ಯುದ್ಧ ಸನ್ನದ್ಧರಾಗಿದ್ದೀರಿ ಎನ್ನುವುದು ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ಹಾಗಾಗಿ ಕೇಳುವುದು ಸ್ವಾಮಿ, ನಾನು ಒಂದು ಕ್ಷತ್ರಿಯ ಕನ್ಯೆ ಅಲ್ಲವೇ? ನನ್ನಲ್ಲೇ ಹೇಳದೆ ಹೋಗ್ತಾ ಇದ್ದೀರಿ, ಹೋಗುವುದು ಎಲ್ಲಿಗೆ ವಲ್ಲಭ? ಓ ಸತ್ಯಭಾಮ, ಆದ್ರೂ ಕೂಡ ಒಂದು ಕಡೆಯಲ್ಲಿ ನೀನು ಕೇಳ್ತಾ ಇದ್ದೀಯಲ್ಲ. ಅವಸರವೇ ಅಪಘಾತಕ್ಕೆ ಕಾರಣವಾಗ್ತದೆ ಸ್ವಾಮಿ. ಹೌದು, ಅದು ಹೌದು. ಗರುಡಲ್ಲಿ ಕಾಯ್ತಾ ಇದ್ದಾನೆ ಹೊರಗೆ. ಕಾಯಿರಿ ಸ್ವಾಮಿ. ಹೌದು, ಯಾಕೆ? ನಾನು ಆಜ್ಞಾಪಿಸಿದ್ದೇನೆ ಅವನಿಗೆ ಆದಷ್ಟು ಬೇಗ ಹೋಗಿ. ನಾನು ಕರೆದಿದ್ದೇನೆ ಸ್ವಾಮಿ. ಅದಕ್ಕೆ ನೀವು ಎಲ್ಲಿಗೆ ಹೋಗ್ತಾ ಇದ್ದೀರಿ ಅಂತ ವಿಚಾರವನ್ನು ಹೇಳಬೇಕು. ಅದರಲ್ಲಿಯೂ ಗಂಡ ಹೊರಡುವಾಗ ಗಂಡ ಎಲ್ಲಿಗೆ ಹೋಗುತ್ತಾರೆ ಮತ್ತೆ ಯಾವಾಗ ಬರ್ತಾರೆ ಎನ್ನುವುದನ್ನು ಚೆನ್ನಾಗಿ ಹೆಂಡತಾದವಳು ಅದನ್ನು ಗಮನಿಸಬೇಕು. ಅದು ನಿಮ್ಗೆ ಹೇಳಿಯೇ ಹೋಗ್ಬೇಕಂತ ಏನಾದ್ರು ಉಂಟಾ? ಹೇಳಿ ಹೋದರೆ ಏನಾಗುತ್ತದೆ? ಅದು ಹೇಳೋದು ಹೋದ್ರೆ ಏನಾಗ್ತದೆ? ಆದ್ರೆ ಹೆಂಡತಿಗೆ ಹೇಳಿ ಹೋಗಲೇಬೇಕಲ್ಲ. ನಮ್ಮ ನಿಯಮಾವಳಿಗಳೇ ಎಲ್ಲಾ ವಿಚಾರವನ್ನು ಹೆಂಡತಿಯರಲ್ಲಿ ಹೇಳುವಾಗದು. ಹೇಳಿ ಸ್ವಾಮಿ, ಯಾವುದು ಹೇಳಬೇಕು ಅದನ್ನು ಮಾತ್ರ ಹೇಳಬೇಕು. ಹೇಳುವಂತ ವಿಚಾರವೇ ಹೇಳಿ. ಹೌದೇ? ಹಾಗಾದ್ರೆ ನಾನು ಸ್ವರ್ಗಕ್ಕೆ ಹೋಗುದು ಈಗ. ಎಷ್ಟು ಬೇಕವಾ? ಯಾಕೆ ಬರ್ತೀಯ? ನಿಮ್ಮೊಟ್ಟಿಗೆ ನಾನು ಬರ್ತೇನೆ. ಅಲ್ಲ, ಸ್ವರ್ಗಕ್ಕೆ ನಾನು ಹೋಗುದು, ನೀನು ಬರುವುದು ಬೇಡ. ಅಲ್ಲ, ನೀವು ಹೋಗುವುದು ಯಾಕೆ ಅಂತ ಅದಕ್ಕೆ ಕಾರಣ ಉಂಟು. ಭೂಲೋಕದಲ್ಲಿ ದುಷ್ಟನಾದಂತಹ ನರಕಾಸುರ ಹುಟ್ಟಿದ್ದಾನೆ. ಹುಟ್ಟಿದ್ದು ಮಾತ್ರವಲ್ಲ, ಅರ್ಜುನನ ಭಜನೆಯ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರವನ್ನು ಪಡೆದು ನೇರವಾಗಿ ಸ್ವರ್ಗಕ್ಕೆ ದಾರಿಯನ್ನು ಮಾಡಿದ್ದಾನಂತೆ. ಮಾಡಿದ್ದು ಮಾತ್ರವಲ್ಲ, ಅಲ್ಲಿದ್ದಂತಹ ಸುವಸ್ತುಗಳನ್ನೆಲ್ಲವನ್ನೂ ಆತ ಕೊಂಡೊಯ್ದಿದ್ದಾನೆ. ಸ್ವರ್ಗದ ಅಧಿಪತಿಯಾಗಿ ಮೆರೀತಾ ಇದ್ದಾನೆ. ಸೋದಂತಹ ದೇವತೆಗಳು ನನ್ನಲ್ಲಿಗೆ ಒಂದು ಮೊರೆಯನ್ನಿಟ್ಟಿದ್ದಾರೆ. ಆ ನರಕ ದೈತ್ಯನನ್ನು ಕೊಂದು ನಮಗೆ ಸುರ ಗದ್ದುಗೆಯನ್ನು ಸ್ಥಿರಪಡಿಸಿಕೊಡಬೇಕು ಎನ್ನುವ ಹಾಗೆ ಅವರಿಗೆ ಧೈರ್ಯದ ಮಾತನ್ನಾಡಿ ನಾನು ಯುದ್ಧಕ್ಕಾಗಿ ಸ್ವರ್ಗಕ್ಕೆ ಹೋಗುತ್ತಾ ಇದ್ದೇನೆ. ಹೋಗಿ ಬರ್ತೇನೆ. ಸ್ವಾಮಿ, ಸ್ವಲ್ಪ ನಿಲ್ಲಿ ಸ್ವಾಮಿ. ಎಷ್ಟು ನಿಲ್ಲುವುದೇ? ಅವಸರ ಅನ್ನುವುದು ಸರಿಯಲ್ಲ ಸ್ವಾಮಿ. ಯಾಕೆ? ಹೊರಡಿರುವುದು ಸ್ವರ್ಗಕ್ಕಾಗಿ ಅಲ್ಲವೇ? ಹೌದು. ಈ ನಿಮ್ಮ ಮಾತುಗಳನ್ನು ಕೇಳಿ ನನ್ನ ಪಾಲಿಗೆ ಸಂತೋಷವೇ ಆಯಿತು. ಹೌದಾ? ಯಾಕೆ ಗೊತ್ತಾ? ನನ್ನ ಸಂಕಷ್ಟದಲ್ಲಿ ನಾನಿದ್ದೇನೆ. ಇನ್ನು ಸ್ವರ್ಗಕ್ಕೆ ಹೋಗಿ ಆತನಲ್ಲಿ ಯುದ್ಧ ಮಾಡುವುದು ಹೇಗೆ, ಆತನನ್ನು ಕೊಲ್ಲುವುದು ಹೇಗೆ ಎನ್ನುವ ಹಾಗೆ ನಿನಗೆ ಸಂತೋಷವಾ? ಖಂಡಿತವಾಗಿ. ಹೌದಾ? ನೀವು ಆ ದುಷ್ಟನಾದಂತಹ ನರಕಾಸುರನನ್ನು ಹೇಗೆ ಕೊಲ್ಲುತ್ತೀರಿ ಎನ್ನುವಂತ ಚಿಂತವನ್ನು ನಾನು ಕಾಣಬೇಕು. ಅದರಲ್ಲಿ ಎರಡನೇ ಸಂತೋಷ ಯಾಕೆ? ಹಿಂದೆ ನನ್ನ ಪಾಲಿಗೆ ಮಾತನ್ನು ಕೊಟ್ಟವರು ನೀವು. ಪಾರಿಜಾತ ವೃಕ್ಷದ ಒಂದು ವಿಚಾರ, ಪಾರಿಜಾತ ಮರವನ್ನು ತೋರಿಸುತ್ತೇನೆ ಎನ್ನುವುದಾಗಿ. ಹೌದು. ಹಾಗಾದ್ರೆ ಹೇಗೂ ಸ್ವರ್ಗಕ್ಕೆ ಹೋಗ್ತಾ ಇದ್ದೀರಿ, ಅಲ್ಲಿ ಪಾರಿಜಾತ ವೃಕ್ಷ ಉಂಟು. ಅದಕ್ಕಾಗಿ ನಾನು ಬರ್ತೇನೆ ಸ್ವಾಮಿ. ಹೌದಾ? ಇಲ್ಲಿ ಹೆಚ್ಚಿಗೆ ಮಾತಾಡುವುದಿಲ್ಲ ನಾನು, ಯಾಕೆಂದ್ರೆ ನೀನು ಹಠ ಬಿಡುವವಳಲ್ಲ. ಹಾಗಂತ ಹಠ ಮಾಡುವುದು ಸರಿಯಲ್ಲ. ಸಮಯವಿಲ್ಲ. ಸಿದ್ಧನಾಗಿ ನಿಂತಿದ್ದಾನೆ. ನಾವಿಬ್ಬರು ಗರುಡನನ್ನು ಏರಿಕೊಂಡು ಸ್ವರ್ಗದ
ಸ್ವಾಮಿ, ನರಕಾಸುರನ ವಧೆಗಾಗಿ ಈ ಸ್ವರ್ಗಕ್ಕಾಗಿ ಬಂದವರು ನಾವು. ಆತನನ್ನು ವಧಿಸಿ ಸ್ವರ್ಗಲೋಕಕ್ಕೆ ಬಂದಂತಹ ನಾವು ದೇವೇಂದ್ರನಿಗೆ ಸುವಸ್ತ್ರವನ್ನು ಒಪ್ಪಿಸಿ ಇಲ್ಲಿರುವಂತಹ ನಂದನವರಿಗಾಗಿ ಬಂದವರು ನಾವಾಗಿದ್ದೇವೆ. ಇಂಥ ವೈಭವವಾದಂತಹ ನಂದನವನವನ್ನು ವೀಕ್ಷಿಸ್ತಾ ಇರುವಂತಹ ಸಂದರ್ಭ ಈ ನಂದನವನದ ಮಧ್ಯಭಾಗದಲ್ಲಿ ಅತಿ ಎತ್ತರವಾದಂತಹ ವೃಕ್ಷವೊಂದು ತೋರುತ್ತಾ ಉಂಟು. ಹೌದು ಸ್ವಾಮಿ, ನಾನು ಬಯಸಿ ಬಂದ ಪಾರಿಜಾತ ವೃಕ್ಷವಿಲ್ಲಿದೆ. ತೋರುತ್ತಿರುವಂತ ಈ ವೃಕ್ಷ ಯಾವುದು? ಈ ರೀತಿಯಾಗಿ ಸ್ವರ್ಗಲೋಕದಲ್ಲಿ ಗಮಗಮಿಸುವಂತ ಪರಿಮಳವನ್ನು ಬರುತ್ತಾ ಉಂಟು. ಹಾಗಾದ್ರೆ ಇದರ ವೈಶಿಷ್ಟ್ಯವೇನು? ಇದು ನಮ್ಮ ಭೂಲೋಕದಲ್ಲಿ ಯಾಕಿಲ್ಲ ಎನ್ನುವಂತ ಸರ್ವ ವಿಚಾರವನ್ನು ನನಗೆ ಹೇಳ್ತೀರ ಸ್ವಾಮಿ. ಗದ್ದಿಗೆಯನ್ನು ಸ್ಥಿರಪಡಿಸಿಕೊಟ್ಟದ್ದು ಆಯಿತು. ಇನ್ನೇನು ಈ ಉದ್ಯಾನವನವನ್ನು ಕಾಣಬೇಕೆನ್ನುವ ಹಾಗೆ ನಾವು ಇಲ್ಲಿಗೆ ಬಂದ್ರೆ ನೀನು ಆಡುವಂತಹ ಮಾತು ಅದು ಮರ ಯಾವುದು ಎನ್ನುವ ಹಾಗೆ ವಿಶೇಷವಾಗಿ ಕಾಣುತ್ತಾ ಉಂಟು. ಹೌದು, ಆದ್ರೆ ನೀನು ಯಾವ ಪಾರಿಜಾತ ವೃಕ್ಷವನ್ನು ನೋಡಬೇಕೆನ್ನುವಂತಹ ತವಕದಿಂದ ನನ್ನೊಟ್ಟಿಗೆ ಬಂದಿದ್ದೀಯೋ ಅದೇ ಪಾರಿಜಾತ ವೃಕ್ಷ. ಅದು ಇದುವೇ ಪಾರಿಜಾತ ವೃಕ್ಷವೇ? ಹೌದು. ಎಷ್ಟು ವಿಶಾಲವಾಗಿದೆ ಸ್ವಾಮಿ. ನೋಡಿದೆಯಲ್ಲ? ಖಂಡಿತ ನೋಡಿ. ಹೋಗುವ. ಏನು ಸ್ವಾಮಿ, ಇದನ್ನು ನೋಡಿದ ಬಳಿಕ ಇದರ ವೈಶಿಷ್ಟ್ಯವೇನೆನ್ನುವುದನ್ನು ಕೇಳಿ ತಿಳಿದುಕೊಳ್ಳಬೇಕಿರುವಂತ ಆಸೆ. ಹೌದೇ? ಹೇಳಿ ಸ್ವಾಮಿ. ಅದರ ಹುಟ್ಟಿನ ಅರಿವನ್ನು ನೀನು ಅರಿಯಬೇಕು ಎನ್ನುವ ಹಾಗೆ ನಿನ್ನ ಆಸೆ ಅಲ್ವೇ? ನೋಡು, ಅಂದು 33 ಕೋಟಿ ದೇವತೆಗಳು 66 ಕೋಟಿ ಆ ದೈತ್ಯರು ಒಟ್ಟಾಗಿ ಸಮುದ್ರವನ್ನು ಮತಿಸುವಂತಹ ಕಾಲ ಅಂದು ಹುಟ್ಟಲ್ಪಟ್ಟಂತಹ ಪಾರಿಜಾತ ವೃಕ್ಷ ಅದು. ಅದರಲ್ಲಿಯೂ ಆ 3 ಮೂರ್ತಿಗಳ ಆಣತಿಯಂತೆ ಈ ದೇವಲೋಕದಲ್ಲಿ ಇರಬೇಕು ಎನ್ನುವ ಹಾಗೆ ಅವರ ಆಜ್ಞೆ, ಅವರ ಆಜ್ಞೆಯಂತೆಯೇ ಈ ದೇವಲೋಕದಲ್ಲಿ ಉಂಟು. ಅಷ್ಟು ಮಾತ್ರವಲ್ಲ, 3 ಮೂರ್ತಿಗಳ ಅನುಗ್ರಹವೂ ಅದರಲ್ಲಿ ಉಂಟು, ಶಕ್ತಿಯೂ ಉಂಟು. ಅಷ್ಟೇ, ಅದನ್ನು ಯಾರು ಶ್ರದ್ಧಾ ಭಕ್ತಿಯಿಂದ ಪೂಜಿಸ್ತಾರೋ ಅವರ ಮನದಲ್ಲಿ ಯಾವ ಪ್ರಾರ್ಥನೆಯನ್ನು ಮಾಡ್ತಾರೋ ಅದೆಲ್ಲವೂ ಈಡೇರಿಸ್ತದೆ. ಹಾಗಾಗಿ ಇದರ ವಿಶೇಷ ಇಷ್ಟೇ. ಆದ್ದರಿಂದ ಸೇರಿದ್ದು ಆಯ್ತು, ಹೇಳಿದ್ದು ಆಯ್ತು, ನೋಡಿದ್ದು ಆಯ್ತು. ಯಾಕೆ ತಡ? ಎಲ್ಲ ಭಾಗ್ಯವು ನನಗೆ ಈಡೇರಿಸಿದಂತಾಗುತ್ತದೆ. ಎಲ್ಲರಲ್ಲಿಯೂ ನಾನು ಶ್ರೇಷ್ಠ ಧರಿಸಿಕೊಳ್ಳುತ್ತೇನೆ. ಅದಕ್ಕಾಗಿ ಸುಮ್ಮನಿರಲಾರೆ. ಏನಿರಿಸುವ ಸ್ವಾಮಿ? ಅದು ಯಾರ್ದಂತ ಗೊತ್ತುಂಟು ತಾನೇ ನಿನಗೆ? ದೇವೇಂದ್ರನದ್ದು. ಹೌದು, ಅಧಿಕಾರ ಉಂಟು ಅವನಿಗೆ. ಅವನಿಗುಂಟು. ಹೌದು. ಆತನಲ್ಲಿ ಕೇಳದೆ ನಾವು ಕೈ ಹಾಕುವುದು ಸರಿಯಾ? ಕೇಳದೆ ಕೈ ಹಾಕುವುದು ತಪ್ಪಾಗುತ್ತದೆ. ಹೌದು, ನಾವು ಅವನ ಅತಿಥಿಗಳು. ಹಾಗಾಗಿ ಒಂದು ಸ್ವಲ್ಪ ಅತಿಥಿಗಳಾದ್ರೆ ಅತಿಥಿ ಸತ್ಕಾರ ಮಾಡಿದ್ದ
ಮಾಡಿದ್ದಾನೆ ಅವ ಮಾಡಿದ್ದಾನೆ, ಹೌದು ಸ್ವಾಮಿ. ಇನ್ನೂ ಅತಿಥಿಗಳಂತ ನೋಡ್ಲಿಕ್ಕಿಲ್ಲ ಅವ ನಿಮ್ಮ ಮಗನಲ್ಲವೇ? ಹೌದು. ಎನ್ನುವ ಕಾರಣಕ್ಕಾಗಿ ನಾನು ಮರವನ್ನು ತೆಗೆದುಕೊಂಡು ಹೋಗ್ತೇನಾ? ಮರದ ಒಂದು ನೀನು ಕೈ ಹಾಕಲಿಕ್ಕೆ ಹೋಗುತ್ತಾ ಇದ್ದೀಯ. ನಾನು ಕೈ ಹಾಕಿದ್ರೆ ಏನಾಗುತ್ತದೆ ನೋಡು, ಆ ಪಾರಿಜಾತ ವೃಕ್ಷ ಅಂದ್ರೆ ದೇವತೆಗಳಿಗೆ ಅತೀ ಪ್ರಿಯವಾದಂತಹ ವಸ್ತು ಅದು. ಈಗ ನನಗೆ ಅದನ್ನು ನೀನು ಮುಟ್ಟಿದೆ ಅಂತಾದ್ರೆ ಅವ ಯುದ್ಧಕ್ಕೆ ಬಂದನು ಇಲ್ಲಿ. ಏನು ಯುದ್ಧಕ್ಕೆ ಬರ್ತಾನೆ? ನನಗೆ ಮೊದಲೇ ಆ ನರಕದಲ್ಲಿ ಯುದ್ಧ ಮಾಡಿಸುವ ನರಕದಲ್ಲಿ ಸೋಲಾದಾಗ ನೀವು ಸುಮ್ಮನೆ ಕೊಡುತ್ತದೆ ಸ್ವಾಮಿ. ಯುದ್ಧ ಮಾಡಿದ್ದು ನಾನೇ ಅಲ್ಲವೇ? ಹೀಗಿರುವಾಗ ದೇವೇಂದ್ರ ಬಂದರೆ ಬರಲಿ, ಅವನೊಂದಿಗೆ ಸುಮ್ಮನೆ ಏನೇ ಆಗಲಿ ಈ ವೃಕ್ಷ ಬೇಕು, ಹೋಗಿ ಕೈ ಹಾಕ್ತೀನಿ. ಅಯ್ಯೋ, ಎಷ್ಟು ಹೇಳಿದ್ರೆ ಇವನು ಕೇಳುವುದೇ ಇಲ್ಲ. ಆ ಎಮ್ಮೆಯನ್ನು ಕಿತ್ತು ತಂದಿದ್ದಾಳೆ. ಒಂದು ವೇಳೆ ಆ ದೇವೇಂದ್ರ ಬಂದು ಕೇಳಿದ್ರೆ ಆತನಿಗೆ ಸರಿಯಾದಂತಹ ಉತ್ತರವನ್ನು ಕೊಡಬೇಕಾದದ್ದು ನನ್ನ ಕರ್ತವ್ಯ. ಏನಾಗ್ತದೆ ಎನ್ನುವ ಹಾಗೆ ಯೋಚಿಸ್ತೇನೆ.